ಇವತ್ತಿನ ಪವರ್ ಫೋಕಸ್ನಲ್ಲಿ ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಹಾಗಾದರೆ ಏನು ಮೇಡಮ್, ದಿನ ಇಂಪಾರ್ಟೆಂಟ್ ವಿಚಾರ ಮಾತಾಡಲ್ವಾ ಅಂತ ಹೇಳಬೇಡಿ. ಎಸ್, ಪ್ರತಿದಿನ ಪ್ರಮುಖವಾದಂಥ ವಿಚಾರಗಳನ್ನು ಮಾಡ್ತೀವಿ. ಅದರಲ್ಲೂ ಪ್ರಿಯಾರಿಟಿ ಮೇಲೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ವಿಚಾರ ಅಂತ ಇರುತ್ತಲ್ವ, ಅದು ಮೋಸ್ಟ್ ಇಂಪಾರ್ಟೆಂಟ್ ವಿಚಾರಗಳು ಅಂತ. ಈ ನಾಡಿನ ನೆಲ, ಜಲ, ಭಾಷೆ, ನಮ್ಮ ರೈತರು, ಈ ವಿಚಾರಗಳು ಬಂದಾಗ ಅದನ್ನು ನಾವು ಕೇವಲ ಒಂದು ವಿಷಯ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಏಕೆಂದರೆ ನಾವು ಅದರಲ್ಲಿ ಬೆರ್ತು ಹೋಗಿರ್ತೀವಿ. ಅದೊಂಥರ ಭಾವನೆ. ಈ ನಾಡಿನ ರೈತರು ಅಂತ ಬಂದಾಗ ಅದೊಂದು ಭಾವನೆ. ಅದು ಕೇವಲ ರೈತ ಅನ್ನೋದು ಪೊಲಿಟಿಕಲ್ ಗೇಮ್ ಕಾರ್ಡ್ ಆಗಬಾರ್ದು ಅಥವಾ ಇನ್ಯಾವುದೋ ಒಂದು ಇಮೋಷ್ನಲ್ ಪ್ಲೇ ಕಾರ್ಡ್ಗಳಾಗಬಾರ್ದು. ಸೊ ಈ ನಾಡಿನ ರೈತರ ಬಗ್ಗೆ ಮಾತಾಡೋಣ. ಇವತ್ತು ನಾಡಿನ ದೊರೆ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಬೆಳೆ ಬೆಳೆಯೋಕ್ಕೆ ಹೋಗಬೇಡಿ, ಡ್ಯಾಮ್ ತುಂಬಿದ್ರೆ ನೀರು ಬಿಡ್ತೀವಿ, ಇಲ್ಲ ಅಂದರೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಲ್ ರೈಟ್, ಅರ್ಥ ಮಾಡ್ಕೊಳ್ಳೋಣ. ಮಳೆನ ಯಾರು ಬಲವಂತವಾಗಿ ಮಳೆ ಬರ್ಸೋಕ್ಕಾಗಲ್ಲ ಅಥವಾ ಇನ್ನೇನೋ ಮಾಡೋಕ್ಕಾಗಲ್ಲ. ಹಾಗನ್ಬಿಟ್ಟು ರೈತರು ಯಾವ ಬೆಳೆ ಬೆಳಿಬೇಕು? ಹಾಗಾದರೆ ಬೆಳೆ ಬೆಳಿಬೇಡಿ ಅಂತಂದರೆ ಅವ್ರ ಜೀವನ ಹೇಗೆ ನಡೆಯುತ್ತೆ? ಸಡನ್ನಾಗಿ ಮಳೆ ಬಂದ್ಬಿಡ್ತು ಅಂತ ಇತ್ಕೊಳ್ಳಿ, ಈ ಕಡೆ ಬೆಳೆ ಬೆಳೆಯೋದಕ್ಕೆ ಅವ್ರು ರೆಡಿ ಮಾಡ್ಕೊಂಡಿರಲ್ಲ. ಅವ್ರ ಜೀವನ ಹೇಗೆ ನಡಿಬೇಕು? ಸರ್ಕಾರ ಏನಾದರೂ ಅವ್ರಿಗೆ ಸಹಾಯ ಹಸ್ತ ಮಾಡ್ತೀರಾ? ಸಹಾಯ ಹಸ್ತವನ್ನು ಚಾಚ್ತೀರಾ? ಅವ್ರಿಗೇನಾದರೂ ಧನ ಸಹಾಯ ಮಾಡ್ತೀರಾ? ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀರಾ? ಪ್ರತಿನಿತ್ಯ ಕೂಡ ಬೆಳೆ ಬೆಳಿಬೇಕು ಅಂತ ಯೋಚನೆ ಮಾಡುವಂಥ ರೈತನಿಗೆ ನೀರಿಲ್ಲಪ್ಪ, ನಮ್ಮ ರಾಜ್ಯದಲ್ಲಿ ನಾಡಿನ ಯಾವ ಡ್ಯಾಮ್ಗಳಲ್ಲೂ ನೀರಿಲ್ಲ, ನೀನು ಬೆಳೆ ಬೆಳಿಬೇಡ ಸದ್ಯಕ್ಕೆ ಅಂತ ಹೇಳಿಬಿಟ್ರೆ ಹೇಗೆ ಕತೆ? ಕಂಡು ಕೇಳರಿಯದ ಬರ ಏನಾದರೂ ಈ ಸಲ ಬರುತ್ತಾ ಅನ್ನೋ ಅನುಮಾನಗಳಿದ್ದಾವೆ, ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ರಾಜ್ಯದ ರೈತರೇ ಗಮನಿಸಿ, ನೀರಿಲ್ಲ ನೀರಿಲ್ಲ ನೀರಿಲ್ಲ. ಜೂನ್ ಕಳೆದ್ರೂ ರಾಜ್ಯದಲ್ಲಿ ಮುಂಗಾರು ಆರಂಭ ಆಗಿಲ್ಲ. ಡ್ಯಾಮ್ ಭರ್ತಿ ಆಗೋ ತನಕ ಯಾವ ಬೆಳೆನೂ ಹಾಕಬೇಡಿ, ಜಲಾಶಯ ನಂಬ್ಕೊಂಡು ಯಾವ ರೈತರು ಬೆಳೆ ಹಾಕಬೇಡಿ ಅಂತ ಪವರ್ ಟಿವಿ ಹೇಳ್ತಾ ಇಲ್ಲ ಅಥವಾ ನಾನು ಹೇಳ್ತಾ ಇಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು. ರಾಜ್ಯ ಸರ್ಕಾರದಿಂದಲೇ ಭೀಕರ ಬರಗಾಲದ ಮುನ್ಸೂಚನೆಯನ್ನ ನೀಡಲಾಗಿದೆ. ಮಳೆ ಬಂದ್ರೆ ಮಾತ್ರ ನೀರು ಅಂತ ಸ್ವತಃ ಸಿಎಂఏ ಹೇಗೆ ಹೇಳ್ಬಿಟ್ರೆ ಹೇಗ್ ಸ್ವಾಮಿ? ಮತ್ತಿನ್ ಯಾರನ್ನ ನಂಬಬೇಕು? ಈ ನಾಡಿನ ದೊರೆನೇ ಆತರ ಮಾತನಾಡ್ಬಿಟ್ರೆ, ಮಳೆಯನ್ನೇ ನಂಬಿರುವಂತಹ ಅನ್ನದಾತರ ಮುಂದಿನ ಕಥೆ ಏನಾಗ್ಬೇಕು? ಒಂಥರ ಬರಸಿಡಿಲು ಬಡ್ದಂಗೆ ಆಗೋಗ್ಬಿಟ್ಟಿದೆ. ನಮಗೆ ಶಾಕ್ ಆಯ್ತು ಆಕ್ಚುಲಿ. ಬೆಳೆ ಬೆಳಿಬೇಡಿ ಅಂತಂದ್ರೆ ಹೊಟ್ಟೆಗೆ ಏನ್ ತಿನ್ಬೇಕು? ಮುಂಗಾರು ಕೈ ಕೊಟ್ಟಿದೆ, ರಾಜ್ಯದ ರೈತರಿಗೆ ಡಬಲ್ ಶಾಕ್. ಯಾವಾಗ್ಲೂ ಅಷ್ಟೇ ಅಲ್ವಾ, ರೈತ ಅನುಭವಿಸುವಷ್ಟು ಯಾತನೆ ಯಾರೂ ಅನುಭವಿಸೋದಿಲ್ಲ. ಯಾಕೆಂದ್ರೆ ಆತ ಪ್ರಕೃತಿ ಜೊತೆ ಹೋರಾಡ್ತಾ ಇರ್ತಾನೆ, ಪ್ರಕೃತಿ ಜೊತೆ ತನ್ನ ಬದುಕನ್ನ ಕಟ್ಕೊಂಡಿರ್ತಾನೆ. ಒಂದ್ ಕಡೆ ಡ್ಯಾಮಲ್ಲಿ ನೀರಿಲ್ಲ ಅಂತ ಮೇಲೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗೋದು ಕೂಡ 100%. ಕೈಕೊಟ್ಟ ಮುಂಗಾರಿನಿಂದ ಬೆಳೆ ಮತ್ತು ಜಾನುವಾರುಗಳಿಗೆ ತೀವ್ರ ಸಮಸ್ಯೆಯಾಗಿದೆ. ಇನ್ನು ಜಾನುವಾರುಗಳಿಗೂ ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಉಂಟಾಗುತ್ತೆ. ಜಾನುವಾರುಗಳನ್ನ ಹೇಗ್ ನೋಡ್ಕೊಳ್ಬೇಕು? ಸದ್ಯ ಕುಡಿಯೋ ನೀರು ಪೂರೈಸೋದೇ ಸರ್ಕಾರದ ಮೊದಲ ಆದ್ಯತೆ. ಕೆಲವು ಜಿಲ್ಲೆಗಳಿಗೆ ಹೋಗಿ ಖುದ್ದು ಪರಿಶೀಲನೆಗೆ ಸಿಎಂ ಮುಂದಾಗಿದ್ದಾರೆ. ಇದೆಲ್ಲ ಓಕೆ, ನೀವು ಪರಿಶೀಲನೆ ಮಾಡಬೇಕು, ಮಾಡಿ, ಅದೆಲ್ಲ ಸರಿ. ನೀರಿಲ್ಲ ಅಂತ ನೀವು ಹೇಳಿದಿರಾ ಅಂತಂದ್ರೆ ಅದು ಅಧಿಕೃತವಾಗಿ ನೀವು ಬರಗಾಲದ ಘೋಷಣೆಯನ್ನ ಮಾಡ್ತೀರಾ? ಈ ತರ ಹೇಳ್ಬಿಟ್ರೆ ಎಲ್ಲಿ ಹೋಗ್ಬೇಕು ರೈತರು? ಬೆಳೆ ಬೆಳಿಬೇಡಿ ಅಂದ್ರೆ ಹೊಟ್ಟೆಗೆ ಅಂತ ತಿನ್ಬೇಕು? ಜಾನುವಾರುಗಳ ಕಥೆ ಏನಾಗ್ಬೇಕು? ಮಳೆ ಕೈ ಕೊಟ್ಟಿದೆ, ಕೈ ಚೆಲ್ಬಿಟ್ಟಿದೆ ಸರ್ಕಾರ. ರೈತರನ್ನ ಕಾಪಾಡೋದು ಯಾರು? ನೀರ್ ಕೊಡಲ್ಲ ಅಂದ್ರೆ ಸಾಕ? ಮುಂಜಾಗ್ರತಾ ಕ್ರಮಗಳು ಏನ್ ತಗೊಂಡಿದ್ದೀರಿ ನೀವು? ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಮಾತಿದೆಯಲ್ಲ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ, ಹಾಗೆ ಸರ್ಕಾರ ವರ್ತಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ತಕ್ಷಣವೇ ರೈತರ ನಿಜ ಸ್ಥಿತಿ ಸಮೀಕ್ಷೆ ನಡೆಸಬೇಕಲ್ವಾ ಸರ್ಕಾರ? ಸುಳ್ಳು ಕೊಳ್ಳು ಹೇಳದ್ ಬಿಡಿ, ಪ್ರಾಕ್ಟಿಕಾಲಿಟಿ ಏನಿದೆ ಅದನ್ನ ಹೇಳಿ. ನಿಜ ಸ್ಥಿತಿ ಏನಿದೆ, ನೈಜ ಪರಿಸ್ಥಿತಿ ಏನಿದೆ ಅದರ ಸಮೀಕ್ಷೆ ಮಾಡ್ಬೇಕಲ್ವಾ ನೀವು? ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದ ಸರ್ವೆ ಮಾಡಬೇಕು ಅಲ್ವಾ? ಯಾವಾಗ ಮಾಡ್ತೀರಿ? ಈಗಾಗಲೇ ಬರಪೀಡಿತ ತಾಲೂಕು, ಜಿಲ್ಲೆ ಘೋಷಣೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ವಿವಿಧ ಜಿಲ್ಲೆಗಳ ರೈತರು ಆಗ್ರಹಿಸ್ತಾ ಇದ್ದಾರೆ, ನಮ್ಮ ಜಿಲ್ಲೆಯನ್ನ, ನಮ್ಮ ತಾಲೂಕನ್ನ ಬರಪೀಡಿತ ಅಂತ ಘೋಷಣೆ ಮಾಡಿ ಅಂತ ಹೇಳಿ. ಬೆಳೆ ಸಾಲ ಮನ್ನಾ ಮಾಡಿ ಪರಿಹಾರ ಘೋಷಿಸಿ ಅಂತ ಹೇಳ್ತಾ ಇದ್ದಾರೆ. ಬರಗಾಲದ ಕಾಮಗಾರಿ ಕೈಗೆತ್ಕೊಂಡು ಜನತೆಗೆ ಕೆಲಸ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ರು ಕೇಳಿಸ್ಕೋಣ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬಿಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬಿಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ.
ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನಾಗಿ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗಬೇಕಾಗೋರು ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನು ಈ ವರ್ಷ ಫುಲ್ಲು ಮಳೆ ಬಂತು ಅಂದರೆ ಖಂಡಿತ ನಿಮ್ಗೆ ಏನು ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ವಿಭೀಕರವಾದಂಥ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮಗೆ ಸಂದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ವಿದ್ಯುತ್ ಶಕ್ತಿ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ, ನೀವು ಕೋಲ್ನ ಮತ್ತೊಂದನ್ನ ಏನೇನು ಜಲ್ದಿ ಸ್ಟೋರ್ ಮಾಡಬೇಕೆಂದ್ರೆ ನಾಳೆ ಬೆಳಗ್ಗೆ ಎಮರ್ಜೆನ್ಸಿ ಬೇಕಾದ ಸಮಸ್ಯೆ ಆಗ್ತದೆ. ರೈತರು ಭಾಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಬೇಕು. ಇನ್ನು ಮುಖ್ಯಮಂತ್ರಿಗಳ ಈ ಮಾತಿಗೆ ಬಿಜೆಪಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗರು ಕೂಡ ಮಾತಾಡಿದ್ದಾರೆ. ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಇನ್ನು ವಿಜೇಂದ್ರ ಮಾತಾಡಿದ್ರು, ಡ್ಯಾಮ್ ನೀರು ಬೆಳೆಗಳಿಗಿಲ್ಲ ಎಂಬ ಸಿಎಂ ಹೇಳಿಕೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತು. ಸಿಎಂ ಡಿಕೆ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ರು. ರೈತರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಬಿತ್ತನೆ ಮಾಡಬೇಡಿ ಅಂತ ಇರಲಿಲ್ಲ. ನಾಳೆ ಏನಾದ್ರೂ ಮಳೆಯಾಗಿ ಬಿತ್ತನೆ ಮಾಡದೇ ಇದ್ರೆ ಅದಕ್ಕೆ ಯಾರು ಹೊಣೆ? ತಮಿಳುನಾಡಿಗೆ ನೀವು ಇರೋವರೆಗೂ ಇಲ್ಲಿವರೆಗೂ ಎಷ್ಟು ನೀರು ಬಿಟ್ಟಿದ್ದೀರಿ? ನೀವು ನೀರು ಬಿಡಬೇಕಾದ್ರೆ ನಿಮಗೆ ಬರಗಾಲ ಇದೆ ಅನ್ನೋದು ಗೊತ್ತಾಗ್ಲಿಲ್ವಾ? ಯಾಕೆ ಕಪಟ ನಾಟಕ ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು. ಏನ್ ಮಾತಾಡಿದ್ರು ವಿಜಯೇಂದ್ರ ಕೇಳಿಸ್ಕೋಣ. ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ. ಈ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ. ಈ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರು. ಕಾಂಗ್ರೆಸ್ ಪಾರ್ಟಿಗೆ ಲಂಚದ ಕೊರತೆ ಇಲ್ಲ. ಲಂಚ ಮಾತ್ರ ಕಲೆಕ್ಟ್ ಆಗಿ 60% ಕಲೆಕ್ಷನ್ ಮಾಡ್ತಾವ್ರೆ. ಆದ್ರೆ ರೈತರ ಸಂಕಷ್ಟಕ್ಕೆ ಬರದೇ ಇರುವಂತ ಸರ್ಕಾರ. ಈಗಾಗಲೇ ಮುಖ್ಯಮಂತ್ರಿ ಸಚಿವರನ್ನೆಲ್ಲ ಕರೆದು ಈ ಡ್ಯಾಂಗಳ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಡ್ಯಾಮ್ ಕೆಳಭಾಗದಲ್ಲಿರುವಂತಹ ರೈತರ ಸಭೆ ಕರೆದು ಎಷ್ಟು ನೀರು ಕೊಡಬಹುದು, ನೀವು ಯಾವ ಬೆಳೆ ಬೆಳಿಬೇಕು ಆ ಮಾಹಿತಿನಾದ್ರೂ ಕೊಡ್ಬೇಕಲ್ಲ ರೈತರನ್ನ ಕರೆದು. ಕಾಂಗ್ರೆಸ್ ಪಾರ್ಟಿಗೆ ಲಂಚದ ಕೊರತೆ ಇಲ್ಲ. ಲಂಚ ಮಾತ್ರ ಕಲೆಕ್ಟ್ ಆಗಿ 60% ಕಲೆಕ್ಷನ್ ಮಾಡ್ತಾವ್ರೆ. ಆದ್ರೆ ರೈತರ ಜಲಾಶಯಗಳನ್ನ ನಂಬಿ ಬಿತ್ತನೆ ಮಾಡಬೇಡಿ ಅನ್ನುವಂತಹ ಡಿಕೆ ಶಿವಕುಮಾರ್ ಅವರ ಸಂದೇಶಕ್ಕೆ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಸಂದೇಶ ಕೊಟ್ಟ ಮೊದಲ ಸಿಎಂ ಇವರು ಅಂತ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಹೀಗಿರುವ ಡ್ಯಾಂಗಳ ನೀರನ್ನ ಪಕ್ಕದ ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ಏನ್ ಹಿಂಸೆ ಅನುಭವಿಸಬೇಕೋ ರೆಡಿಯಾಗಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿತ್ತನೆ ಮಾಡದೇ ಇದ್ರೆ ರೈತರ ಬದುಕಿಗೆ ಏನ್ ಕೊಡ್ತೀರಿ? ದನ ಕರುಗಳ ಮೇವು, ಕುಡಿಯೋ ನೀರಿನ ಕಥೆ ಏನಾಗಬೇಕು? ಮೇಕೆದಾಟಲ್ಲಿ ಒಂದಿಟ್ಟಿಗೆ ಇಡೋದಕ್ಕೆ ಬಿಡಲ್ಲ ಅಂತ ಇದೆ ತಮಿಳುನಾಡು. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಸರಿಯಪ್ಪ, ಬಿತ್ತನೆ ಮಾಡಲ್ಲ ಮುಖ್ಯಮಂತ್ರಿಗಳೇ. ನೀವು ಹೇಳಿದಿರಿ, ನೋಡಿದೆ, ಜಲಾಶಯಗಳನ್ನು ನಂಬಿ ಕರ್ನಾಟಕದಲ್ಲಿ ನೀವು ಯಾವುದೇ ರೀತಿ ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀರಿ. ಬಹುಶಃ ಜಲಾಶಯಗಳಲ್ಲಿ ಈಗಿರ್ತಕ್ಕಂಥ ನೀರನ್ನು ಪಕ್ಕದ ರಾಜ್ಯಗಳಿಗೆ ಇವತ್ತು ಕೊಟ್ಟು ನಮ್ಮ ರಾಜ್ಯದ ರೈತರನ್ನ ಇವತ್ತು ನೀವೇನು ಬಿತ್ತನೆ ಮಾಡಿದೆ, ನೀವು ಬರಗಾಲದಲ್ಲಿ
ಏನು ಹಿಂಸೆ ಅನುಭವಿಸ್ಬೇಕು ಅನುಭವಿಸ್ಕೊಳ್ಳೋಕೆ ತಯಾರಾಗಿರಿ ಅಂತಕ್ಕಂಥ ಸಂದೇಶ ಅದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇವತ್ತು ಜಲಾಶಯಗಳನ್ನು ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿದ್ದರೆ, ರೈತರು ಈ ವರ್ಷ ಬಿತ್ತನೆ ಮಾಡಬಾರ್ದು ಅಂತ ಇದ್ದರೆ ಆ ಬಿತ್ತನೆ ಮಾಡದೇ ಹೋದರು ಅಂತಲೇ ಇಟ್ಕೊಳ್ಳಿ. ಆಗ ರೈತರ ಬದುಕಿಗೆ ಏನು ಕೊಡ್ತೀರಿ? ಅದು ಹೇಳಿದ್ದೀರಾ, ಘೋಷಣೆ ಮಾಡಿದ್ದೀರಾ? ಅದು ಹೇಳಬೇಕಲ್ಲ ರೈತರಿಗೆ. ಹಾಂ, ದನ ಕರುಗಳ ಮೇವೆ ಏನಾಗಬೇಕು, ಕುಡಿಯೋ ನೀರೇನಾಗಬೇಕು? ಇವತ್ತು ಕಾಂಗ್ರೆಸ್ನ ತಮಿಳ್ನಾಡಿನವ್ರು ಹೇಳವ್ರೆ, ಒಂದು ಇಟ್ಟಿಗೆ ಇಡಕ್ಕೆ ಬಿಡಲ್ಲ ಮೇಕೆದಾಟಿನಲ್ಲಿ. ಕಾಂಗ್ರೆಸ್ನ ನಾಯಕರಲ್ಲಿ ಹೇಳ್ತಾವ್ರಪ್ಪ. ಸರಿಯಪ್ಪ, ಬಿತ್ತನೆ ಮಾಡಲ್ಲ ಮುಖ್ಯಮಂತ್ರಿಗಳೇ, ನೀವು ಹೇಳಿದಿರಿ ನೋಡಿದೆ. ಆಲ್ ರೈಟ್, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ಇರ್ಷಾದ್ ಅಹಮದ್ ಅವರಿದ್ದಾರೆ. ಇರ್ಷಾದ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ದಿಲೀಪ್ ಕುಣಿಗಲ್ ಇದ್ದಾರೆ. ದಿಲೀಪ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ JKVKಯ ಪ್ರೊಫೆಸರ್ ಡಾಕ್ಟರ್ ರಂಜನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅಂಜನ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಾನು ಮೊದಲಿಗೆ ಕಾಂಗ್ರೆಸ್ ವಕ್ತಾರ ಹತ್ರನೇ ಮಾತಾಡಬೇಕು ಇವತ್ತು, ನೀವೇ ಉತ್ತರ ಕೊಡಬೇಕು. ಐ ಥಿಂಕ್ ನಾನು ಕೂಡ ಇದು ಮೊದಲನೇ ಸಲ ಕೇಳಿರೋದು DK ಶಿವಕುಮಾರ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಡ್ಯಾಮ್ಗಳು ಭರ್ತಿ ಆಗೋ ತನಕ ಬೆಳೆ ಯಾರು ಬೆಳಿಬೇಡಿ, ನೀರಿಲ್ಲ, ನೀರು ಕೊಡೋಕ್ಕಾಗಲ್ಲ, ನೀರು ಬಿಡೋಕ್ಕಾಗಲ್ಲ, ಕುಡಿಯೋ ನೀರಿಗೆ ಪೂರೈಸಿದ್ರೆ ಸಾಕಾಗಿದೆ ಅಂತ ಹೇಳಿ ಇರ್ಷಾದ್ ಅವರೇ. ಇರಲಿ, ಮುಂದಿನ ಪ್ರಶ್ನೆಗಳಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ರೈತರು ಏನು ಮಾಡಬೇಕು? ಹಾಗಾದರೆ ಯಾವ ರೀತಿ ಬೆಳೆ ಬೆಳಿಬೇಕು? ಸರ್ಕಾರ ಏನು ಕ್ರಮಗಳನ್ನು ತಗೊಂಡಿದ್ದಾಯಿತು? ಈಗ ನಿಮ್ಮ ಮಾತನ್ನು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಅಂತ ಹೇಳಿ ಬೆಳೆ ಬೆಳೆಯಲ್ಲ ಅಂತಲೇ ಇಟ್ಕೊಳ್ಳಿ, ಅವ್ರ ಜೀವನ ಹೇಗೆ? ನೀವು ಅದಕ್ಕೆ ಏನು ಕ್ರಮ ತಗೊಳ್ತಾ ಇದ್ದೀರಿ ಸರ್ಕಾರದಿಂದ? ನೋಡಿ, ಇದು ಒಂದು ವಿಪರೀತವಾದಂಥ ಪರಿಸ್ಥಿತಿ. 146 ವರ್ಷಗಳ ಇತಿಹಾಸದಲ್ಲಿ ಜೂನ್ ಒಣ ಹವೆ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ಈ ವರ್ಷವೇ. ಸೊ ಈ ಮುಂಗಾರು ಎಲ್ಲ ಕೈ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರೈತರಿಗೆ ಹೆಚ್ಚಿನ ಹೊರೆ ಹಾಕ್ಕೊಡೋದು ಅನ್ನುವಂಥ ಒಂದು ಕಾಳಜಿಯ ಹಿನ್ನೆಲೆಯಲ್ಲಿ ಹೇಳಿರುವಂಥದ್ದು. ಮುಂದೆ ಮಳೆ ಬಂದರೆ ಅವರು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾರೆ. ಮಳೆ ಬಂದರೆ ಬಿಟ್ಬಿಡಿ, ಇವಾಗ ಆಯಿತು, ನೀವು ಹೇಳ್ತಿದ್ದೀರಾ ರೈತರ ಹಿತಾಸಕ್ತಿಯಿಂದ ಹೇಳ್ತಿದ್ದೀರಾ. ಆದರೆ ಅವ್ರಿಗೆ ಏನು ವಾಟ್ ನೆಕ್ಸ್ಟ್? ಅವ್ರ ಲೈಫ್ ಮತ್ತೆ ಬೆಳೆ ಬೆಳೆಯಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು ಹೆಂಗೆ? ನೋಡಿ, ಇವತ್ತು ರೈತಾಪಿ ವರ್ಗದವರು ಈ ರಾಜ್ಯದ ಅಲ್ಲ, ಈ ಇಡೀ ದೇಶಕ್ಕೆ ಇವತ್ತು ಬೆನ್ನೆಲುಬು ಅವರು. ಸೊ ಅವರ ಬಗ್ಗೆ ಸರ್ಕಾರ ಸದಾ ಅವ್ರ ಬಗ್ಗೆ ಕಾಳಜಿ ವಹಿಸುತ್ತೆ. ಹಿಂದಿನೂ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅವರ ಕೈ ಹಿಡಿಯುವಂಥ ಕೆಲಸವನ್ನು ಹಲವಾರು ಸಂದರ್ಭಗಳಲ್ಲಿ ಮಾಡಿದೆ. ಆಮೇಲೆ ತಾವು ಹೇಳ್ತಾ ಇದ್ರಿ ಇವಾಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋ ರೀತಿಯಲ್ಲಿ ಆಗಿದೆ ಅಂತ. ಸೊ ನಾವು ಏಪ್ರಿಲ್ 16ನೇ ತಾರೀಕೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳ ಮತ್ತು ಪಂಚಾಯತ್ ರಾಜ್, ಕಂದಾಯ ಮತ್ತು ನಗರಾಭಿವೃದ್ಧಿ ಸಚಿವರುಗಳ ಸಮನ್ವಯತೆಯಿಂದ ಒಂದು ಸಭೆಯನ್ನು ಕರೆದು ಜಿಲ್ಲಾಧಿಕಾರಿಗಳಿಗೆ ಹೊಣೆಯನ್ನು ಮಾಡಿದರು. ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು, ಜನಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಬಾರ್ದು, ರಸಗೊಬ್ಬರದ ಸಮಸ್ಯೆ ಆಗಬಾರ್ದು. ಆಮೇಲೆ ಎಲ್ಲೆಲ್ಲಿ 222 ಗ್ರಾಮಗಳಲ್ಲಿ ಏನು ನೀರಿನ ಸಮಸ್ಯೆ ಇತ್ತು ಅಲ್ಲಿ ಖಾಸಗಿ ಬೋರ್ವೆಲ್ಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ಕೊಡುವಂಥದ್ದಾಗಿರ್ಬೋದು. ಅದಕ್ಕೆ 68 ಕೋಟಿ ರೂಪಾಯಿ ಆವಾಗಲೇ ಅವರು ಇಮಿಡಿಯೇಟ್ ಬಿಡುಗಡೆಯನ್ನು ಮಾಡಿದರು. ಸೊ ಅದಾದಮೇಲೆ 19 ಮೇಗೆ ಕೃಷಿ ಸಚಿವರು ಕೇಂದ್ರಕ್ಕೆ ರಸಗೊಬ್ಬರದ ಕೊರತೆ ಬಗ್ಗೆಯೂ ಪತ್ರ ಬರೀತಾರೆ. ಆಮೇಲೆ ಇಲ್ಲಿರುವಂತಹ ಎಲ್ಲ ಒಂದು ನೀರಾವರಿಯ ಒಂದು ಸಮಸ್ಯೆಗಳ ಬಗ್ಗೆಯೂ ಅವರು ಕೇಂದ್ರಕ್ಕೂ ಅವರ ಅವಗಾಹನೆಗೆ ಅದನ್ನು ತಂದಿರ್ತಾರೆ. ಸೊ ಇದು ನಾವು ಮುಂಜಾಗೃತಾ ಕ್ರಮವಾಗಿ 2-3 ತಿಂಗಳ ಹಿಂದಿಂದನೇ ನಾವು ಯಾವ ರೀತಿ ಇದನ್ನು ನಿಭಾಯಿಸಬೇಕು, ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಒಂದು ಆಡಳಿತಾತ್ಮಕ ಮಟ್ಟದಲ್ಲಿ ಕೆಲಸ ನಡೀತಾ ಇದೆ. ನಾನು ಕೇಳ್ತಾ ಇದ್ದೀನಿ ಇರ್ಷಾದ್ ಜಿ, ಯಾವ ರೀತಿ ನಿಮ್ಮ ಆಡಳಿತಾತ್ಮಕದಲ್ಲಿ ನಡ್ಕೊಂಡು ನೀವು 4 ಗೋಡೆ ಮಧ್ಯೆ ಇಟ್ಕೊಂಡ್ರೆ ಆಗಲ್ಲ. ಯು ಶುಡ್ ಸ್ಪೀಕ್ ಔಟ್. ಇವಾಗ ಹೆಂಗೆ ಬಂದು ಹೇಳಿದ್ರಿ ಬೆಳೆ ಬೆಳಿಬೇಡಿ, ನೀರಿಲ್ಲ, ನೀರು ಕೊಡೋಕ್ಕಾಗಲ್ಲ ಅಂತ ಹೆಂಗೆ ಹೇಳಿದ್ರಿ? ಅಡ್ಮಿನಿಸ್ಟ್ರೇಟಿವ್ ನೀವು ಏನು ತಗೊಂಡಿದ್ದೀರಾ ನಿರ್ಧಾರಗಳನ್ನು, ಯು ಶುಡ್ ಸ್ಪೀಕ್ ಔಟ್. ರೈತರಿಗೆ ಗೊತ್ತಾಗಬೇಕು. ರೈತರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಅವ್ರು ಪಾಲನೆ ಮಾಡೋದು ಹೆಂಗೆ? ಅದನ್ನು
ಯು ಶುಡ್ ಸ್ಪೀಕ್ ಔಟ್. ಯು ಪೀಪಲ್, ನಿಮ್ಮ ಸಿಎಂ ಹೇಳ್ಬೇಕು, ಕೃಷಿ ಇಲಾಖೆಗೆ ಇನ್ನು ಮಿನಿಸ್ಟರ್ನ ನೇಮಕ ಮಾಡಿಲ್ಲ, ಅದನ್ನ ಯಾರು ಉಸ್ತುವಾರಿ ವಹಿಸ್ಕೊಳ್ತಾ ಇದಾರೋ ಗೊತ್ತಿಲ್ಲ, ಅಥವಾ ಯಾರಾದ್ರೂ ಇನ್ಚಾರ್ಜ್ ಕಮಿಷನರ್ ಕೊಟ್ಟಿದ್ರೆ ಅವ್ರು ಯಾರಾದ್ರೂ ಬಂದ್ ಮಾತಾಡಲ್ಲ. ಈಗ ಸಚಿವರು, ಕೃಷಿ ಸಚಿವರು ಇಲ್ಲ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅಡಿನಲ್ಲಿ ಇರುತ್ತೆ ಅದು. ಮಾನ್ಯ ಮುಖ್ಯಮಂತ್ರಿಗಳನ್ನೇ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಈಗಾಗಲೇ ನಾವು ವರುಣ ಮಿತ್ರ ಅಂತ ಈಗಾಗಲೇ ದೂರವಾಣಿ ಕರೆ ಮುಖಾಂತರ 30 ಲಕ್ಷ ರೈತರು ಅದಕ್ಕೆ ಸ್ಪಂದಿಸುವಂತ ಕೆಲಸ ಅದಕ್ಕೆ 117 ಕೋಟಿ ರೂಪಾಯಿಯನ್ನು ನಾವು ಮೀಸಲಾಗಿ ಇಟ್ಟಿದ್ದೀವಿ. ಏನ್ ಪ್ರಾಬ್ಲಮ್ ಇದೆ, ಏನು ರೈತರ ಪ್ರಾಬ್ಲಮ್ ಏನಿದೆ ಅದನ್ನ ಪರಿಹಾರ ಮಾಡುವಂತ ಕೆಲಸ ಆ ಸಹಾಯವಾಣಿ ಮುಖಾಂತರ ಮಾಡ್ತಾ ಇದ್ದೀವಿ. ಕೇಳಿದ ಪ್ರಶ್ನೆಯನ್ನ ಬಿಟ್ಟು ಇರ್ಷಾದ್ ಜಿ ನೀವು ಮಿಕ್ಕಿದ ಎಲ್ಲಾನು ಮಾತಾಡ್ತಾ ಇದ್ದೀರಾ. ನನಗೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಬೇಡ, ನನಗೆ ಒಂದೇ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಹೇಳ್ದಂಗೆ ರೈತರು ಬೆಳೆ ಬೆಳೆಯಲ್ಲ, ಆಯ್ತು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಮೇಲಿನ ಕಾಳಜಿಯಿಂದ ಹೇಳಿದ್ದಾರೆ, ಕೈ ಸುಟ್ಕೊಳ್ಳೋದು ಬೇಡ ನಾವು ಅಂತ, ಬೆಳೆಯಲ್ಲ ಅಂತಾನೆ ಇಟ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ಅವ್ರ ಆದಾಯಕ್ಕೆ ಏನ್ ಮಾಡ್ಬೇಕು, ಹೆಂಗೆ ಕತೆ ಅವ್ರದ್ದು, ಏನ್ ಮಾಡ್ಬೇಕು, ಅದಕ್ಕೆ ನಿಮ್ಮ ಸರ್ಕಾರದ ಕ್ರಮಗಳೇನು ನನಗೆ ಅದ್ರದ್ದು ಸ್ಪಷ್ಟವಾಗಿ ಹೇಳ್ಬಿಡಿ ಸಾಕು, ಬೇರೆ ಏನು ಬೇಡ ನನಗೆ. ನಾನು ಮೊದಲೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದೆ, ಸರ್ಕಾರ ರೈತರ ಪರವಾಗಿ ಇರುತ್ತೆ, ರೈತರ ಕೈ ಹಿಡಿಯುವಂತ ಕೆಲಸ ಮಾಡುತ್ತೆ. ಇವತ್ತು ವಿಪರೀತವಾದಂತಹ ಪರಿಸ್ಥಿತಿ ಬರೀ ಕರ್ನಾಟಕಕ್ಕೆ ಮಾತ್ರ ಆಗಿಲ್ಲ, ಇದು ದೇಶದಲ್ಲಿ ಬಂದಿರುವಂತಹ ಪರಿಸ್ಥಿತಿ. ಹಾಗಾಗಿ ಮುಂದೆ ಯಾವ ರೀತಿ ವಾತಾವರಣ ಬದಲಾವಣೆ ಆಗತ್ತೆ ಅದರ ಪ್ರಕಾರ ರೈತರ ಕೈ ಹಿಡಿಯುವಂತ ಕೆಲಸ, ರೈತರಿಗೆ ಸಹಾಯ ಮಾಡುವಂತ ಕೆಲಸ ಏನಾದ್ರೂ ನೀವೇ ಹೇಳಿದ್ರಿ 2-3 ತಿಂಗಳ ಹಿಂದೆನೆ ನಾವು ಆಡಳಿತಾತ್ಮಕವಾಗಿ ಕ್ರಮಗಳನ್ನು ತಗೊಂಡಿದೀವಿ ಅಂತ ನೀವೇ ಹೇಳ್ತಿದ್ದೀರಾ. ಇವಾಗ ಹೇಳ್ತಿದ್ದೀರಾ ಮುಂದಕ್ಕೆ ತಗೊಳ್ತೀವಿ ಅಂತ. ಯಾವ ಸ್ಟೇಟ್ಮೆಂಟ್ ನಂಬಬೇಕು? ನಾನು ಹೇಳ್ತಾ ಇರೋದು ಇವಾಗ ವಾತಾವರಣ, ಇವಾಗ ಒಳ ಹವೆಯ ಒಂದು ಜೂನ್ ತಿಂಗಳು ಇವತ್ತು ನಮ್ಮ ಮುಂದೆ ಬಂದಿದೆ. ಸೊ ಒಂದು 146 ವರ್ಷಗಳ ಒಂದು ವಿಪರೀತ ಪರಿಸ್ಥಿತಿ ಇದು ಇವತ್ತು ಬಂದಿರುವಂತದ್ದು. ನಾವು ಹೋರಾಟ ಮಾಡಬೇಕಲ್ಲ. ಇವತ್ತು ಪ್ರಶ್ನೆ ಕೇಳ್ತೀನಿ. ಯುದ್ಧದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ವಿಚಾರವಾಗಿ ಮುಂಜಾಗ್ರತಾ ಕ್ರಮವನ್ನ ತಗೊಳ್ಬೇಕಾಗಿತ್ತು ಅಂತ ನೀವು ಹೇಳಿದ್ರಿ, ಕರೆಕ್ಟ್? ಅದೇ ರೀತಿ ರಾಜ್ಯದಲ್ಲಿ ಮುಂಗಾರು ಆರಂಭ ಆದ್ರೂ ಮಳೆ ಯಾವಾಗ ಬಂದಿಲ್ವೋ, ರಾಜ್ಯ ಸರ್ಕಾರ ಯಾಕೆ ಕ್ರಮ ತಗೊಳ್ಳಿಲ್ಲ? ಒಪ್ಕೊಳ್ತೀನಿ, ನೀವು ರೈತರ ಪರ ಇದ್ದೀರಾ, ರೈತರಿಗೋಸ್ಕರನೇ ಬದುಕ್ತಿದ್ದೀರಾ, ನಿಮ್ ಸರ್ಕಾರ ರೈತರ ಮೇಲೆ ಡಿಪೆಂಡ್ ಆಗಿದೆ, ರೈತರನ್ನೇ ನಿಮ್ ಜೀವ, ರೈತರಿಲ್ಲ ಅಂದ್ರೆ ನೀವು ಇವತ್ತು ಬೇಕಾದ್ರೆ ಸರ್ಕಾರ ಬಿಡಕ್ ರೆಡಿ ಇದ್ದೀರಿ ರೈತರಿಗೋಸ್ಕರ, ಅವೆಲ್ಲ ನಾನು ಒಪ್ಕೊಳ್ತೀನಿ, ರೈತರು ನಿಮ್ ಜೀವಾಳ ನಾನು ಒಪ್ಕೊಳ್ತೀನಿ. ಬಟ್ ಟೆಲ್ ಮಿ ಒನ್ ಥಿಂಗ್ ಪ್ರಾಪರ್ಲಿ, ಏನು ಕ್ರಮವನ್ನ ತಗೊಳ್ಳೋದಕ್ಕೆ ನಿಮ್ ಸರ್ಕಾರ ಮುಂದಾಗಿದೆ? ಟೆಲ್ ಮಿ 2 ಪಾಯಿಂಟ್ಸ್, 2 ಪಾಯಿಂಟ್ ಹೇಳಿ ಏನ್ ಸರ್ಕಾರ ತಗೊಳ್ತಾ ಇದೆ. ನೋಡಿ, ರೈತರು ಇವತ್ತು 46% ಮಳೆಯ ಕೊರತೆ ಇರೋದ್ರಿಂದ ಅವರಿಗೆ ತಾತ್ಕಾಲಿಕವಾಗಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು, ಜಲಾಶಯಗಳಲ್ಲಿ ಕಳೆದ ಜೂನಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದರೆ 2025ಕ್ಕೆ ಇವತ್ತು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇದೆ, ಒಳಹರಿವು ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ಏನಾದರೂ ಮುಂದೆ ಸರ್ಕಾರ ಅವರಿಗೆ ಸಹಾಯ ಮಾಡುವಂಥದ್ದಾಗಿರಲಿ ಅಥವಾ ಅವರಿಗೆ ಅದರ ಕಂಪೆನ್ಸೇಷನ್ ಕೊಡುವಂಥದ್ದಾಗಿರಲಿ, ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡುತ್ತೆ. ಫಸ್ಟು ಬೆಳೆ ಹಾನಿ ಆಯ್ತಲ್ಲ, ಅದಕ್ಕೆ ಪರಿಹಾರ ಕೊಡಿ, ಹಳೆ ಪರಿಹಾರಗಳನ್ನ ಕ್ಲಿಯರ್ ಮಾಡಿ ಫಸ್ಟ್, ಆಮೇಲೆ ಹೊಸ ಪರಿಹಾರದ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಸರ್ಕಾರ ಏನು ಮಾಡ್ತೀರಾ ನೀವು ನೆಕ್ಸ್ಟು ಅನ್ನೋದೇ ಪ್ಲಾನಿಂಗ್ ಇಲ್ಲ. ದರ್ ಇಸ್ ನೋ ಪ್ರಾಪರ್ ಬ್ಲೂ ಪ್ರಿಂಟ್ ಗೌರ್ಮೆಂಟ್ ಹತ್ರ. ಬಂದು ಬೆಳೆ ಬೆಳಿಬೇಡಿ, ಇನ್ನೊಂದು ಮಾಡ್ಬಿಡ್ಬೇಡಿ, ನೋ, ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದ್ಯಾಟ್. ಆಮೇಲೆ ನಾವೆಲ್ಲ ಹೊಟ್ಟೆಗೆ ಮಣ್ಣು ತಿನ್ಕೊಂಡು ಕೂತ್ಕೋಬೇಕಾಗುತ್ತೆ ಅವ್ರು ಬೆಳೆ ಬೆಳೆದಿಲ್ಲ ಅಂತಂದರೆ, ಅರ್ಥ ಆಯ್ತಾ? ನೆಕ್ಸ್ಟ್ ಸೀಸನ್ಗಳಿಗೆ ನಾವು ಮಣ್ಣು ತಿನ್ಕೊಂಡು ಕೂತ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನೀರಿಲ್ಲ ಅಂದ್ರೆ ನೀವು ಹೇಳ್ಬೋದು, ಯಾರು ಮೇಲಿಂದ ನೀರು ಆಗಲ್ಲ. ಒಂಥರ ಇದು ಒಂದು ಸ್ಪೆಷಲ್ ಕೇಸ್ ಅಂತ ತಗೊಳ್ಬೇಕಾಗುತ್ತೆ ಮೇಡಮ್, ಯಾಕಂದ್ರೆ 146 ಇಯರ್ಸ್ ಅಲ್ಲಿ ಈ ತರ ಪರಿಸ್ಥಿತಿ ಬಂದಿರಲಿಲ್ಲ. ಅದನ್ನು ನಾವು 146 ಇಯರ್ಸ್ ಅಲ್ಲಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಈ ಹಿಂದೆ 2018ರಲ್ಲಿ ಹವಾಮಾನ ಇಲಾಖೆಯಿಂದ ಬಂದಿರುವಂತಹ 2018ರಲ್ಲಿ 156 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಿಸಲಾಗಿತ್ತು. ನಾನು ಹೇಳ್ತಾ ಇರೋದು ಜೂನ್ ತಿಂಗಳ ಬಗ್ಗೆ. ಮುಂಗಾರು ಮಳೆ ಜೂನ್ ಒಂದು ಮಾತಾಡಕ್ಕಾಗಲ್ಲ, ನಾನು ಇವಾಗ ನಾವು ಮುಂಗಾರು ಮಳೆ ಹಂತದಲ್ಲಿ ಇದ್ದೀವಿ. ಮುಂಗಾರು ಮಳೆಯಲ್ಲಿ ಜೂನು ಜುಲೈ ಒಂದೊಂದು ತಿಂಗಳದ್ದು ಇಟ್ಕೊಂಡು ಮಾತಾಡಕ್ಕಾಗಲ್ಲ.